ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ಯೂ ಆಫೀಸಿಯಲ್ ಚಾನಲ್‌ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಎಸ್-ಎಲ್-ಸಿ ಎಕ್ಸಾಮ್ 2 ಆಯಿತು. ತುಂಬ ಜನ ಡೌಟ್‌ಗಳನ್ನ ಕೇಳ್ತಾ ಇದ್ದೀರಿ. ಅವೇನಂದ್ರೆ ಗ್ರೇಸ್ ಮಾರ್ಕ್ಸ್ ಏನಾದ್ರು ಕೊಡ್ತಾರಾ? ಮತ್ತೆ ನಮ್ಮ ಪೇಪರ್‌ನ ಕಠಿಣವಾಗಿ ಚೆಕ್ ಮಾಡ್ತಾರಾ? ಈಸಿಯಾಗಿ ಚೆಕ್ ಮಾಡ್ತಾರಾ? ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ? ತುಂಬ ಜನ ಈ ರೀತಿ ಕ್ವೆಶ್ಚನ್‌ನ ಕೇಳ್ತಾ ಇದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೌಟ್‌ಗಳನ್ನ ಕ್ಲಿಯರ್ ಮಾಡ್ತೀನಿ. ಅರ್ಥ ಆಯ್ತಾ? ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ನಿಮ್ಮೆಲ್ಲ ಡೌಟು ಕ್ಲಿಯರ್ ಆಗೇ ಆಗ್ತವೆ. ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದ್ರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿದೆಲ್ಲ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರಿಸಲ್ಟ್ ಬರೋಗೂ ಮಾಹಿತಿ ಕೊಡ್ತಾ ಇರ್ತೀನಿ. ರಿಸಲ್ಟ್ ಯಾವಾಗ ಬರುತ್ತೆ? ಯಾವ ರೀತಿ ಚೆಕ್ ಮಾಡೋದು? ಅದೇ ರೀತಿ ನಿಮಗೆ ರಿಸಲ್ಟ್ ಬಂದಮೇಲೆ ಸ್ಕಾಲರ್‌ಶಿಪ್ ವಿಡಿಯೋಗಳು ಕೂಡ ಇದೇ ಒಂದು ಚಾನಲ್ ಸಿಗ್ತಾ ಇದ್ದಾವೆ. ಅರ್ಥ ಆಯ್ತಾ? ಸೊ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಸ್ಕಾಲರ್‌ಶಿಪ್‌ಗಳು. ಸೊ ವಿಡಿಯೋ ಬೇಕಂದ್ರೆ ಮಿಸ್ ಮಾಡಿದ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲಿಂಕ್ ಕೂಡ ಕೊಡ್ತೀನಿ ನಿಮಗೆ ಅಪ್ಲೈ ಮಾಡೋಕ್ಕೆ. ಜಸ್ಟ್ ಮಿಸ್ ಮಾಡದೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೇಟ್ ಮಾಡ್ತಾ ಮಾಡ್ಕೊಳ್ಳಿ. ಮಾಡಿದ್ರೆ ಅದೇ ರೀತಿ ನೀವು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲೇಬೇಕು. ಮಿಸ್ ಮಾಡದೆ ಎಲ್ಲರೂ ಕೂಡ ಶೇರ್ ಮಾಡಿ. ಸೊ ಬನ್ನಿ ಈಗ ಲೇಟ್ ಮಾಡಬೇಡ, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ, ನಾನು ನಿಧಾನವಾಗಿ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಅರ್ಥ ಆಯ್ತಾ? ಮೊದಲೇ ನೋಡ್ ಬಂದು ನಿಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರಾ ಅಂತ ಇದ್ರ ಬಗ್ಗೆ ಲಾಸ್ಟಿಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ರಿಸಲ್ಟ್ ಬಗ್ಗೆ ನೋಡೋಣ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಓಕೆ, ತುಂಬ ಜನ ಕೇಳೋ ಕ್ವಶನ್ನೇ ಇದೆ. ನಿನ್ನೆಯಿಂದ ಕೇಳ್ತಾನೆ ಇದ್ದಾರೆ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿದ್ದಾರೆ. ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಜೂನ್ 10 ಒಳಗೆ ಬರ್ಬೋದು. ಜೂನ್ 10 ಒಳಗೆ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಬಂದಮೇಲೆ ವಿಡಿಯೋ ಹಾಕ್ತೀನಿ. ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ಇನ್ನೂ ಕೂಡ. ಸೊ ಅವ್ರು ಹೇಳ್ತಾರೆ ರಿಸಲ್ಟ್ ಡೇಟಾನೇ ಹೇಳ್ತಾರೆ. ಸೊ ಅಪ್ಡೇಟ್ ಬಂದಮೇಲೆ ವಿಡಿಯೋ ಹಾಕ್ತೀನಿ. ಸೊ ನಮ್ಮ ಎಕ್ಸ್ಪೆಕ್ಟೆಡ್ ಜೂನ್ 10 ಒಳಗೆ ಬರ್ಬೋದು. ಯಾಕಂದರೆ ನಾಳೆಯಿಂದನೇ ನಿಮಗೆ ಮೌಲ್ಯಮಾಪನ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಸೊ ಅದಾದ ನಿಮಗೆ 1 ವೀಕ್ ಮೇಲೆ ಮೌಲ್ಯಮಾಪನ ಪ್ರಕ್ರಿಯೆ ನಡೀತದೆ. ನಿಮ್ಮ ಪೇಪರ್ ಚೆಕಿಂಗು 1 ವೀಕ್ ಮೇಲೆ ತೆಗೆದುಕೋತಾರೆ. ಅದಾದ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡೋದು ಮಾತ್ರ ಬಾಕಿ. ಅರ್ಥ ಆಯ್ತಾ? ಸೊ ವೇಟ್ ಮಾಡಿ, ಅಪ್ಡೇಟ್ ಬಂದು ವಿಡಿಯೋ ಹಾಕ್ತೀನಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಬಗ್ಗೆ ನೋಡೋಣ. ಗ್ರೇಸ್ ಮಾರ್ಕ್ಸು ಕೊಡ್ತಾರಾ ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ. ನೋಡಿ, ಮಾಹಿತಿ ಬಂದ ಪ್ರಕಾರ, ಮಂಡಳಿಯಿಂದ ಮಾಹಿತಿ ಬಂದ ಪ್ರಕಾರ 10% ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಎಸ್-ಎಲ್-ಸಿ ಎಕ್ಸಾಮ್ 1ನಲ್ಲಿ ತುಂಬ ಜನಕ್ಕೆ 10% ಗ್ರೇಸ್ ಮಾರ್ಕ್ಸ್ ಅಲ್ಲಿ ಸಿಕ್ಕಿಲ್ಲ. ಆದ್ದರಿಂದ ಎಸ್-ಎಲ್-ಸಿ ಎಕ್ಸಾಮ್ 2 ಅಲ್ಲೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ಲೋ ಅಂತ ಗ್ಯಾರಂಟಿ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ ಏನಂದರೆ ಎಸ್-ಎಲ್-ಸಿ ಎಕ್ಸಾಮ್ 2 ಕೂಡ ನಮಗೆ 1-2 ಮಾರ್ಕ್ಸಲ್ಲಿ ಫೇಲ್ ಆಗ್ತಿರೋ ವಿದ್ಯಾರ್ಥಿಗಳಿಗೆ 1-2 ಮಾರ್ಕ್ಸ್ ಹಾಕಿಬಿಟ್ಟು ಪಾಸ್ ಮಾಡ್ತಾರೆ. ಅರ್ಥ ಆಯ್ತಾ? 1-2 ಮಾರ್ಕ್ಸಲ್ಲಿ ಫೇಲ್ ಆಗ್ತಿರ್ತಾರೆ, ಅವರಿಗೆ 1-2 ಮಾರ್ಕ್ಸ್ ಹಾಕಿಬಿಟ್ಟು ಪಾಸ್ ಮಾಡ್ತಾರೆ. ಅರ್ಥ ಆಯ್ತಾ? ಇದೇ ರೀತಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಹೊರತು 10% 20% ಕೊಡೋದು ಡೌಟು. ಸೊ ಅಪ್ಡೇಟ್ ಆದರೆ ಬಂದಿಲ್ಲ, ಅಪ್ಡೇಟ್ ಬಂದು ವಿಡಿಯೋ ಹಾಕ್ತೀನಿ. ಸೊ ಇಷ್ಟು. ಇನ್ನೂ ತುಂಬ ಜನ ಕೇಳಿದ್ರು ಕ್ವಶನ್ ಏನಂದರೆ ಮೌಲ್ಯಮಾಪನ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಪೇಪರ್ ಚೆಕಿಂಗು ಯಾವ ರೀತಿ ಮಾಡ್ತಾರೆ ಅಂತ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ಪೇಪರ್ ಚೆಕಿಂಗ್ ಬಂದ್ಬಿಟ್ಟು ಸುಲಭವಾಗಿ ಮಾಡ್ತಾರಾ ಕಠಿಣವಾಗಿ ಮಾಡ್ತಾರಾ ಅಂದರೆ ಸುಲಭನೂ ಇರೋದಿಲ್ಲ, ಕಠಿಣ ಇರೋದಿಲ್ಲ, ಮಧ್ಯಮ ಇರ್ತದೆ. ಎಸ್-ಎಲ್-ಸಿ ಎಕ್ಸಾಮ್ 1ನಲ್ಲಿ ಯಾವ ರೀತಿ ಪೇಪರ್ ಚೆಕ್ ಮಾಡಿದ್ರು, ಎಸ್-ಎಲ್-ಸಿ ಎಕ್ಸಾಮ್ 2 ಅಲ್ಲಿ ಕೂಡ ಅದೇ ರೀತಿ ನಿಮ್ಮ ಪೇಪರ್ ಚೆಕಿಂಗ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಆಲ್ಮೋಸ್ಟ್ ನಿಮ್ಮನ್ನ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಆಲ್ಮೋಸ್ಟ್ ತುಂಬ ಜನ ಫೇಲ್ ಆಗಿರ್ತಾರೆ, ಅವ್ರನ್ನ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ಏನಾದರೂ ಬರೆದಿದ್ರೆ ಅದಕ್ಕೆ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವೇನು ಬರೆದಿಲ್ಲ ಅಂದರೆ ಅವರಿಗೆ ಮಾರ್ಕ್ಸ್ ಕೊಡೋಕ್ಕೆ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ಬರೆದಿದ್ರೆ ಒಂದು ಅರ್ಧ ಮಾರ್ಕ್ಸು 1 ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ನೀವು ಪಾಸಿಂಗ್ ಬರೆದಿದ್ರೆ 100% ಪಾಸ್ ಮಾಡೇ ಮಾಡ್ತಾರೆ. ಸೊ ಭಯ ಬೇಡ, ಪೇಪರ್ ಚೆಕಿಂಗು ಈಸಿಯಾಗಿ ಮಾಡ್ತಾರೆ. ಅರ್ಥ ಆಯ್ತಾ? ಪಾಸ್ ಆಗೋರಿಗೆ ಏನು ಮೋಸ ಮಾಡೋದಿಲ್ಲ. ನೀವು ಎಷ್ಟು ಬರೆದಿರೋ ಅಷ್ಟು ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಇನ್ನು ಅದ್ರ ಬಗ್ಗೆ ಟೆನ್ಷನ್ ಬಿಟ್ಬಿಡಿ. ಫೇಲ್ ಆದರೂ ಕೂಡ ಎಸ್-ಎಲ್-ಸಿ ಎಕ್ಸಾಮ್ 3 ಇದೆ, ಇನ್ನೊಂದು ಎಕ್ಸಾಮ್ ಇದೆ, ಅದನ್ನು ಕೂಡ ಬರಿಬೋದು. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಈಗಾಗಲೇ ಪಾಸ್ ಆಗಿದ್ದೀರಾ, ಪಾಸ್ ಆಗಿದ್ರು ಕೂಡ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ಅಂದರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ನನಗೆ ಜಾಸ್ತಿ ಮಾರ್ಕ್ಸ್ ಬೇಕು ಅಂತ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ, ನಿಮಗೆ ಎಸ್-ಎಲ್-ಸಿ ಎಕ್ಸಾಮ್ 2ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೂ ಚಿಂತೆ ಇಲ್ಲ. ಸೊ ಯಾಕಂದರೆ ನಿಮಗೆ ಎಸ್-ಎಲ್-ಸಿ ಎಕ್ಸಾಮ್ 2 ಎಸ್-ಎಲ್-ಸಿ ಎಕ್ಸಾಮ್ 1, ಎಸ್-ಎಲ್-ಸಿ ಎಕ್ಸಾಮ್ 2, ಎಸ್-ಎಲ್-ಸಿ ಎಕ್ಸಾಮ್ 3 ಈ ಮೂರನ್ನ ತೆಗೆದುಕೊಂಡ್ಬಿಟ್ಟು ಯಾವುದು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಆ ಒಂದು ಮಾರ್ಕ್ಸ್ ಕಾರ್ಡ್ನ ಕೊಡ್ತಾರೆ. ಅರ್ಥ ಆಯ್ತಾ? ಯಾವುದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಆ ಒಂದು ಮಾರ್ಕ್ಸ್ ಕಾರ್ಡ್ನ ಕೊಡ್ತಾರೆ. ಸೊ ಭಯ ಬೇಡ. ಪಾಸ್ ಆಗೋರು, ಈಗಲೇ ಪಾಸ್ ಆದವರು ಎಸ್-ಎಲ್-ಸಿ ಎಕ್ಸಾಮ್ 2 ಅಲ್ಲಿ ಫೇಲ್ ಆದರೂ ಕಡಿಮೆ ಮಾರ್ಕ್ಸ್ ಬಂದರೂ ಚಿಂತೆ ಇಲ್ಲ. ಸೊ ಎಸ್-ಎಲ್-ಸಿ ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರೆ, ಹೆಚ್ಚು ಮಾರ್ಕ್ಸ್ ಬಂದಿರ್ತದೆ, ಅದನ್ನೇ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಭಯ ಬೇಡ ಇದ್ರ ಬಗ್ಗೆ. ಮತ್ತು ಫೇಲ್ ಆದರೂ ಕೂಡ ನಿಮಗೆ ಚಿಂತೆ ಇಲ್ಲ, ಎಸ್-ಎಲ್-ಸಿ ಎಕ್ಸಾಮ್ 3ನ ಬರಿಬೋದು. ಅರ್ಥ ಆಯ್ತಾ? ಸೊ ಅದರ ಕೂಡ ಮಾಹಿತಿ ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಟ್ ಮಾಡ್ತಾರೆ. ಸೊ ಇವತ್ತಿನ ಅಪ್ಡೇಟ್ ಇಷ್ಟು. ಗ್ರೇಸ್ ಮಾರ್ಕ್ಸ್ ಅದೇ ಕೊಡ್ತಾರಾ ಇಲ್ಲ ಅಂತ ಅಪ್ಡೇಟ್ ಬಂದಿಲ್ಲ, ಅಪ್ಡೇಟ್ ಬಂದಮೇಲೆ ವಿಡಿಯೋ ಹಾಕ್ತೀನಿ. ಸೊ ಪ್ರತಿಯೊಂದು ವಿಡಿಯೋ ನೋಡ್ತಾ ಹೋಗಿ, ಅಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ ಪ್ರತಿಯೊಂದು ವಿಡಿಯೋ ಕೂಡ. ಸೊ ಸ್ಕಾಲರ್ಶಿಪ್ ಕೂಡ ಆಗ್ತಾ ಇರ್ತೀನಿ, ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.